ಕ್ವಶನ್ ನಂಬರ್ 9 ಅಲ್ಲಿ ಏನ್ ಕೇಳಿದಾನೆ ಅಂದ್ರೆ ಯಾವುದೋ ಒಂದು ಫ್ರೂಟ್ದು ಕಾಸ್ಟ್ 25% ಡಿಕ್ರೀಸ್ ಆಗಿದೆಯಂತೆ. ಆಯ್ತಾ, ಫ್ರೂಟ್ದು ಕಾಸ್ಟ್ 25% ಡಿಕ್ರೀಸ್ ಆಗಿದೆಯಂತೆ. ಆ ಡಿಕ್ರೀಸ್ ಆಗಿದೆಯಲ್ಲ ಆ ವ್ಯಾಲ್ಯೂ, ಅದನ್ನ ಒರಿಜಿನಲ್ ವ್ಯಾಲ್ಯೂಗೆ ತರಬೇಕು ಅಂದ್ರೆ ಎಷ್ಟು ಪರ್ಸೆಂಟ್ ನ ಇನ್ಕ್ರೀಸ್ ಮಾಡಬೇಕು ಅಂತ ಕೇಳಿದ್ರೆ. ಆಯ್ತಾ, ನೋಡಿ, ಆ ಫ್ರೂಟ್ದು ಕಾಸ್ಟ್ 100 rupees ಅಂತ ಅಸ್ಯೂಮ್ ಮಾಡ್ಕೊಳ್ಳೋಣ. 25% ಡಿಕ್ರೀಸ್ ಆಗಿದೆಯಂತೆ. 100 ರೂಪಾಯಲ್ಲಿ 25% ಡಿಕ್ರೀಸ್ ಆಗಿದೆಯಂತೆ. ಹಾಗಂದ್ರೆ 25 ರೂಪಾಯಿ ಕಡಿಮೆ ಆಗಿದೆ. ಆಯ್ತಾ, ಹಾಗಂದ್ರೆ ಅದ್ರ ಕಾಸ್ಟ್ ಎಷ್ಟು ಬಂದು ನಿಂತಿದೆ? 100 ರೂಪಾಯಿ ಇದ್ದದ್ದು 75 ರೂಪಾಯಿಗೆ ಬಂದು ನಿಂತಿದೆ. 100 ರೂಪಾಯಿ ಇತ್ತು, 25% ಕಡಿಮೆ ಆಗಿದೆ. 25% ಕಡಿಮೆ ಆಗಿದೆ ಅಂದ್ರೆ 25 ರೂಪಾಯಿ ಕಡಿಮೆ ಆಗಿದೆ. 100 ರೂಪಾಯಿ ಇದ್ದದ್ದು 75 ರೂಪಾಯಿಗೆ ಬಂದು ನಿಂತಿದೆ. ಆಯ್ತಾ, ಇದು ನ್ಯೂ ಕಾಸ್ಟ್ ಅಂತ ಬರ್ಕೊಳ್ಳಿ ಬೇಕು ಅಂದ್ರೆ. ಈಗ ಇದನ್ನ ಒರಿಜಿನಲ್ ವ್ಯಾಲ್ಯೂಗೆ ತಗೊಂಡು ಹೋಗ್ಬೇಕು ಅಂದ್ರೆ ಎಷ್ಟು ಪರ್ಸೆಂಟ್ ನ ಇನ್ಕ್ರೀಸ್ ಮಾಡ್ಬೇಕು ಅಂತ ಕೇಳಿದ್ರೆ, 75 ಇದ್ದದ್ದು ವಾಪಸ್ 100 ರೂಪಾಯಿ ಆಗ್ಬೇಕು ಅಂದ್ರೆ